ನಮಸ್ಕಾರ ವೀಕ್ಷಕರೇ, ಮಕ್ಕಳ ಕಳ್ಳ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಅಷ್ಟಾಗಿ ಸಿಗೋದಿಲ್ಲ. 4,000ಕ್ಕೂ ಹೆಚ್ಚು ಮಕ್ಕಳನ್ನ ಮಾರಿರುವಂತಹ ಒಂದು ಕರಾಳ ರೂಪವನ್ನ ತಗೊಂಡು ಇವತ್ತು ನಾವು ನಿಮ್ಮ ಮುಂದೆ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೀವಿ. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಸತತ 1.5 ತಿಂಗಳ ಕಾಲ ಅಂಡರ್ ಕವರ್ ಪ್ರೋಗ್ರಾಮ್ ಅನ್ನ ನಡೆಸಿತ್ತು, ಅಂಡರ್ ಕವರ್ ಕಾರ್ಯಾಚರಣೆಯನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಕರಾಳ ರೂಪ ನಮ್ಮ ಕಣ್ಣು ಮುಂದೆ ಬಂದಿತ್ತು. ಚಿಕ್ಕಬಳ್ಳಾಪುರದ ಒಂದು ಆಶ್ರಮದಲ್ಲಿ ಈ ಒಂದು ಪ್ರಕರಣ ನಡೆದಿರುವಂತಹದ್ದು. ಶಾಪ ವಿಮೋಚನೇಶ್ವರ ದೇವಸ್ಥಾನದಲ್ಲಿ ಶ್ರೀನಿವಾಸ ಗುರೂಜಿ ಅಂತ ಹೇಳ್ಕೊಂಡು ಮಕ್ಕಳಿಲ್ಲದೆ ಬಂದವರಿಗೆ ಸಂತಾನ ಭಾಗ್ಯವನ್ನ ಕರುಣಿಸೋದಾಗಿ ಬೊಗಳೆ ಬಿಡ್ತಾ ಇದ್ದ. ದುಡ್ಡಿನ ಮೇಲಿನ ಆಸೆಗೋಸ್ಕರ ಮಕ್ಕಳ ದಂಧೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಆತ ಮಾರಾಟ ಮಾಡ್ತಾ ಇದ್ದ. ಈ ಪ್ರಕರಣದಲ್ಲಿ ನಮ್ಮ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಸುದ್ದಿ ತಿಳಿದ ತಕ್ಷಣ ಇದರ ಬಗ್ಗೆ ತನಿಖೆ ನಡೆಸೋದಕ್ಕೆ ಬರೋಬ್ಬರಿ 1.5 ತಿಂಗಳ ಸುವರ್ಣ ನ್ಯೂಸ್ನ ಪರಿಶ್ರಮನ ನೀವೀಗ ನೋಡ್ತಾ ಇದ್ದೀರಾ. 1.5 ತಿಂಗಳ ನಂತರ ಪೊಲೀಸರ ಕೈಗೆ ಈತ ಸಿಕ್ಕಿ ಬಿದ್ದಿದ್ದಾನೆ. ಒಂದೆರಡು ಮಕ್ಕಳ ಮಾರಾಟ ಅಲ್ಲ ಈತ ಮಾಡಿರೋದು, ಸಾವಿರಾರು ಮಕ್ಕಳನ್ನ ಈತ ಮಾರಾಟ ಮಾಡಿದ್ದಾನೆ. ಅಂತಹ ಒಂದು ದಂಧೆಯನ್ನ ಈತ ನಡೆಸ್ತಾ ಇದ್ದ. ಸುವರ್ಣ ನ್ಯೂಸ್ನ ಈ ಒಂದು ಕವರ್ ಸ್ಟೋರಿ ತಂಡದ ಈ ಒಂದು ರಹಸ್ಯ ಕಾರ್ಯಾಚರಣೆಯಿಂದ ನಿನ್ನೆ ಸ್ವಾಮೀಜಿ ಸೇರಿದಂತೆ ಅವನ ಜೊತೆಯಲ್ಲಿ ಮಕ್ಕಳನ್ನ ಮಾರಾಟಕ್ಕೆ ಸಹಾಯ ಮಾಡ್ತಾ ಇದ್ದ ರೀನಾ ಹಾಗೂ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದ ಎಲ್ಲರನ್ನೂ ಚಿಕ್ಕಬಳ್ಳಾಪುರದ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡದ ಕಾರ್ಯಾಚರಣೆಯಿಂದ ಬೆಳಕಿಗೆ ಬಂದ ಘಟನೆ. ಸಾಮಾನ್ಯವಾಗಿ ಮಕ್ಕಳ ಅಪಹರಣದ ಬಗ್ಗೆ ನಾವು ನೋಡ್ತಾ ಇರ್ತೀವಿ. ಆಸ್ಪತ್ರೆಗಳಿಂದ ಮಕ್ಕಳು ಕಳುವಾಗಿದ್ದನ್ನ ನಾವು ನೋಡ್ತಾ ಇರ್ತೀವಿ. ಆ ಮಕ್ಕಳು ಏನಾಗಬಹುದು ಅನ್ನೋದಕ್ಕೆ ಒಂದು ಕರಾಳ ಎಕ್ಸಾಂಪಲ್ ಅನ್ನ ಕವರ್ ಸ್ಟೋರಿ ತಂಡ ಎಲ್ಲರ ಮುಂದೆ ತರ್ತಾ ಇದೆ. 1.5 ತಿಂಗಳ ಒಂದು ರಹಸ್ಯ ಕಾರ್ಯಾಚರಣೆಯ ಮೂಲಕ ನಮ್ಮ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಒಂದು ಕರಾಳ ರೂಪವನ್ನ ಬಯಲಿಗೆ ತಂದಿದೆ. ನಮ್ಮ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಈ ಮಾಹಿತಿ ಬರ್ತಾ ಇದ್ದ ಹಾಗೆ ಕಾರ್ಯಾಚರಣೆಗೆ ಇಳಿತು. ಆ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಕ್ಕಂತಹ ಮಗುನ ನಾವಿವಾಗ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಮಕ್ಕಳನ್ನ ದಂಧೆಗೆ ಅವರು ಬಳಸ್ಕೊಳ್ತಾ ಇದ್ರು ಅಂತ. ಒಂದೊಂದು ಮಕ್ಕಳನ್ನ ಕೂಡ ಇಲ್ಲಿ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಲಾಗುತ್ತೆ. ಸಂತಾನಹೀನತೆಯಿಂದ ಬಳಲ್ತಾ ಇರೋರಿಗೆ ಇಲ್ಲಿಗೆ ಬಂದ್ರೆ ಸಂತಾನದ ಭಾಗ್ಯವನ್ನ ಕರುಣಿಸ್ಕೊಡ್ತೀವಿ, ಶಾಪ ವಿಮೋಚನೆಗೊಳಿಸ್ತೀವಿ ಅನ್ನೋ ಹೆಸರಿನಲ್ಲಿ ಅಕ್ರಮಗಳನ್ನ ಜರುಗಿಸಲಾಗ್ತಾ ಇತ್ತು. ಈಗ ನೀವು ನೋಡ್ತಾ ಇರುವಂತಹ ಮಹಿಳೆ ಇಂತಹ ಕರಾಳ ದಂಧೆಗೆ ಶ್ರೀನಿವಾಸ ಗುರೂಜಿಗೆ ಸಪ್ಲೈ ಮಾಡ್ತಾ ಇದ್ಲು ಮಕ್ಕಳನ್ನ. ಈಕೆಯ ಹೆಸರು ರೀನಾ. ಈಕೆ ಕೂಡ ನಿನ್ನೆ ಬಂಧನಕ್ಕೆ ಒಳಗಾಗಿದ್ದಾಳೆ. ಇದು ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡದ ಕಾರ್ಯಾಚರಣೆಯ ಫಲಶ್ರುತಿ. ಒಂದೊಂದು ಮಕ್ಕಳನ್ನ ಲಕ್ಷಾಂತರ ರೂಪಾಯಿಗೆ ನಮ್ಮ ಕವರ್ ಸ್ಟೋರಿ ತಂಡ ಅಲ್ಲಿಗೆ ಹೋದಾಗ 5 ಲಕ್ಷ ರೂಪಾಯಿಯನ್ನ ಅಲ್ಲಿನ ತಂಡ ಕೇಳಿತ್ತು ಮಗುವನ್ನ ಕೊಡೋದಕ್ಕೆ. ಅಂತಹ ನೂರಾರು ಮಕ್ಕಳು, ಸಾವಿರಾರು ಮಕ್ಕಳು ಅಲ್ಲಿ ಕಾಣಬಹುದಾಗಿದೆ. ಒಂದು ಮಕ್ಕಳ ಮಾರಾಟ ಜಾಲದ ಕರಾಳ ದಂಧೆಯನ್ನ ಸುವರ್ಣ ನ್ಯೂಸ್ ತಂಡ ಬೆಳಕಿಗೆ ತಂದಿದೆ. ನಮ್ಮ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ 1.5 ತಿಂಗಳ ಸತತ ಪರಿಶ್ರಮ, ಸತತ ರಹಸ್ಯ ಕಾರ್ಯಾಚರಣೆಯಿಂದ ಇಂತಹ ಒಂದು ಕರಾಳ ದಂಧೆಯನ್ನ ಬೆಳಕಿಗೆ ತಂದಿದೆ. ರಹಸ್ಯ ಕಾರ್ಯಾಚರಣೆ ನಡೆಸಿದಂತಹ ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ವಿಜಯಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜವಾಗಿಯೂ ಬೆಚ್ಚಿ ಬೀಳಿಸುವಂತಹ ಸಂಗತಿ. ನಾವು ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಕಳುವಾಗ್ಬಿಟ್ರೆ ಏನೋ ಎಡವಟ್ಟಾಗಿದೆ, ಎಲ್ಲೋ ಮಿಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಗಳನ್ನು ನೋಡ್ತಾ ಇರ್ತೀವಿ. ಆದರೆ ಒಂದು ದೊಡ್ಡ ಕರಾಳ ದಂಧೆಯನ್ನ ನೀವು ಬೆನ್ನಿದ್ದೆ ಬಿದ್ದು ಹೋದ್ರಿ. ಸೊ ಏನಾಗಿತ್ತು ಭಾವನಾ? ಇದು ಏನಂದರೆ, ಕಳೆದ ಕೆಲವು ದಿನಗಳಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮಗು ಕಳವಾಗ್ತಿದೆ, ಅಲ್ಲಿ ಕಳವಾಗ್ತಿದೆ, ಇಲ್ಲಿ ಕಳವಾಗ್ತಿದೆ, ಅದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಆಗ್ತಿದೆ ಅನ್ನುವಂಥ ಮಾಹಿತಿ ನಮ್ಗೆ ಬರ್ತಾನೆ ಇದೆ. ಆದರೆ ಮಗು ಎಲ್ಲಿ ಹೋಗ್ತಿದೆ? ಅಧಿಕಾರಿಗಳು ಏನು ಕಾರ್ಯಾಚರಣೆ ಮಾಡ್ತಿಲ್ಲ, ಪೊಲೀಸರು ಏನು ಕಾರ್ಯಾಚರಣೆ ಮಾಡ್ತಿಲ್ಲ. ಆದರೆ ನಮಗೊಂದು ಸಣ್ಣ ಹಿಂಟ್ ಸಿಕ್ತು ನಮ್ಮ ಕವರ್ ಸ್ಟೋರಿ ತಂಡಕ್ಕೆ. ಇಲ್ಲಿ ಒಬ್ಬ ಸ್ವಾಮೀಜಿ ಇದ್ದಾನೆ, ಇವನು ಏನೋ ಒಂದು ಮಾಡ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ನಾವು ಹುಡುಕೊಂಡು ಹೋದಾಗ ನಮಗಲ್ಲಿ ಸಿಕ್ಕಿದ್ದು ಒಂದು ಭಯಾನಕ ಮುಖ, ಕರಾಳ ಮುಖ. ಒಬ್ಬ ಸ್ವಾಮೀಜಿಯ ಮುಖವಾಡ ಹಾಕೊಂಡು ತಾನೊಬ್ಬ ಸಂತಾನ ಪ್ರದಾತ, ದೇವಸಂಭೂತ, ತ್ರಿಕಾಲಜ್ಞಾನಿ ಅಂತ ಹೇಳ್ಕೊಳ್ತಿರುವಂಥ ಈ ಸ್ವಾಮೀಜಿ ಈ ಎಲ್ಲ ಕಳ್ಳತನದ ಮೂಲವಾಗಿ ನಿಂತ್ಕೊಂಡಿದ್ದಾನೆ. ಈಗ ಅದು ಇಂಪಾರ್ಟೆಂಟ್. ಇಷ್ಟು ಕಳ್ಳತನ ಆಗಿರೋದು ಇವನ ಮೂಲಕವೇ ಅನ್ನುವಂಥ ಭಯಾನಕ ಮಾಹಿತಿ ನಮ್ಗೆ ಗೊತ್ತಾಗಿದೆ. ಏನಂದರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಂದ ಇವರು ಮಗುಗಳನ್ನು ಕತ್ತರ್ತಾರೆ, ಇಲ್ಲಿ ಲಕ್ಷಾಂತರ
ಲಕ್ಷಾಂತರ ರೂಪಾಯಿಗೆ ಮಾರ್ತಾರೆ. ಈಗ ನೀವು ಅವಳೊಬ್ಳು ಅವನ ಸಹಾಯಕಿ ರೀನಾ ಮಾತಾಡ್ತಿರುವಂಥ ಮಾತು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ ವೀಕ್ಷಕರೇ, ನಾವು ಇವಾಗಲೇ ವಿಜಯಲಕ್ಷ್ಮಿ ಅವರು ಮಾತಾಡ್ತಾ ಇದ್ರು ಯಾವ ರೀತಿ ಕಾರ್ಯಾಚರಣೆ ನಡೀತು ಅಂತ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಆಸ್ಪತ್ರೆಗಳಲ್ಲಿ ಮಕ್ಕಳು ಕಳವಾಗೋಗಿದೆ ಅಂತ, ಆದ್ರೆ ಆ ಕ್ಷಣಕ್ಕೆ ಅಲ್ಲಿ ಪೊಲೀಸರು ಮತ್ತು ಅಧಿಕಾರಿಗಳು ಇರ್ತಾರೆ ಹೊರತು ಅದಾದ ನಂತರ, ಆ ದಿನ ಕಳೆದ ನಂತರ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಕೂಡ ಇದರ ಜಾಡನ್ನ ಹಿಡಿದು ಹೊರಟಿತ್ತು. ಯಾವ ರೀತಿ ಈ ದಂಧೆ ನಡೀತಾ ಇದೆ ಅನ್ನೋದರ ಸಂಪೂರ್ಣವಾದಂತಹ ರಹಸ್ಯ ಕಾರ್ಯಾಚರಣೆ 1.5 ತಿಂಗಳ ಕಾಲ ಈ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಶ್ರೀನಿವಾಸ ಗುರೂಜಿಗೆ ಸಪೋರ್ಟ್ ಮಾಡ್ತಾ ಇದ್ದ, ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದ, ಅಲ್ಲಿ ಈ ಜಾಲದಲ್ಲಿ ನಿರತರಾಗಿದ್ದ ರೀನಾ ನಮ್ಮ ರಹಸ್ಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಏನ್ ಹೇಳಿದ್ಲು ಕೇಳಿ. ಇದೇ ನಮಗೆ ಹೊಸ ಕಲ್ಚರ್ ಏನಿಲ್ವಲ್ಲ, ನಾವು ಎದ್ರುಕೊಂಡು ಮಗುವಿಂದ ಇರೋದಕ್ಕೆ. ಅದನ್ನ ನಾವು ಅಲ್ಲೇ ರೆಡಿ. ಒಂದು ಮಗುನ ಇವಾಗ ನೋಡೋಕೆ ಹೋಗ್ತಾ ಇದೀವಿ ಅಂದರೆ ನಾವಂತೂ ಬೇರೆ ಕೈಲಂತೂ ಹೋಗಲ್ಲ. ಅದಕ್ಕೆ ಫೀಡಿಂಗ್ ಬಾಟಲ್ಸ್ ಎಲ್ಲ ತೊಗೊಂಡಿರ್ತೀವಿ ನಮ್ಮ ಜೊತೆಗೆ. ಯಾಕಂದರೆ ಮಗು ಆನ್ ದ ವೇ ಆಗುತ್ತೆ ಆ ಥರ ಇರೋದ್ರಿಂದ ನಾವು ಕೇರ್ ತೊಗೊಂಡೇ ಬಂದಿರ್ತೀವಿ. ಅವ್ರು ಡಾಕ್ಟರ್ BCG ಆಗಿದ್ದು ತಾಯಿ ತೋರಿಸೋದು ಬೇಗ ಈಸಿ ಆಗುತ್ತೆ. ಇಲ್ಲಾಂದರೆ BCGವರೆಗೂ 3 ಡೇಸ್ ನಾನು ಕಾಯಬೇಕಾಗುತ್ತೆ. ಅದೆಲ್ಲ ವೆಯ್ಟ್ ಮಾಡಿ ನೋಡ್ಕೊಳ್ತೀವಿ. ಎಲ್ಲ ನಿಮ್ಮ ಡಾಕ್ಟರ್ ನರ್ಸ್ ಎಲ್ಲ ಸಪೋರ್ಟ್ ಆಗಿರ್ತಾರೆ, ಎಲ್ಲ ಸಪೋರ್ಟಿವ್ ಆಗಿರ್ತಾರೆ ಡಾಕ್ಟರ್ ನರ್ಸ್ ಎಲ್ಲ. ಯಾಕಂದ್ರೆ ಇವಾಗ ನಾವು ನೀವು ಮಗು ಅವ್ರಿಗೆ ಗೊತ್ತಿರಲ್ಲ ನೀವು ಯಾರೇ ಕೊಡ್ತೀರ ಅಂತ. ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಅದೆಲ್ಲ ನಾವು ಟಚ್ ಇಟ್ಕೊಳ್ಳಲ್ವಲ್ಲ. ಇವಾಗ ಡಾಕ್ಟರ್ ನನಗೆ ಸಂಬಂಧ, ನನಗೆ ಡಾಕ್ಟರ್ ಸಂಬಂಧ ಅಷ್ಟೇ. ನಿನಗೇನು ಬೇಕು, ದುಡ್ಡು ಬೇಕು, ನನಗೇನು ಬೇಕು, ಕೆಲಸ ಬೇಕು. ಮಗು ಬಂತಾ, ಆಯಮ್ಮ ಹತ್ರ ಕೊಟ್ಟು ಕಳಿಸ್ತಾ, ಕ್ಯಾಶ್ ನಿಮ್ಮ ಹತ್ರ ಕೊಟ್ಟು ಬಂದು ಸೇರ್ತಾ, ಅಲ್ಲಿಗೆ ಕ್ಲಿಯರ್. ಬೇರೆ ಚಾಪ್ಟರ್ಸ್ ಇರಲ್ಲ. ಅವರು ನೀವು ಯಾರು ಕೊಡ್ತೀರಾ ಏನು, ಅವರು ಅದನ್ನೇ ಹೇಳ್ತಾರೆ. ಒಂದು ಡಾಕ್ಟ್ರ್ ಪದವಿ ಓದಬೇಕಾದ್ರೆ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ. ಅದನ್ನು ಅವರು TV ಅವ್ರು ಸಿಕ್ಕಾಕೋಬೇಕು ಅಂತ ಯಾರೂ ಕೆಲಸ ಮಾಡಲ್ಲ. ಅವ್ರು ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ಡಾಕ್ಟರ್ ಆಗಿರ್ತಾರೆ. ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ಜಾಬ್ ಮಾಡ್ತಾರೆ ಅಂದರೆ ಅವರು ಪಬ್ಲಿಕ್ ಆಗೋಕ್ಕೆ ಇಷ್ಟಪಡೋದಿಲ್ಲ. ನಾವು ಅವ್ರ ಟಚ್ ಜಾಸ್ತಿ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಮ್ಮ ಕೆಲಸ ಆಯಿತಾ, ನಾವಾಯ್ತಾ ಅಷ್ಟೇ. ನಮ್ಮ ಬೆಂಗಳೂರು ಹಾಸ್ಪಿಟಲ್ ಇದು ಇರಲ್ಲ. ಸಾರಿ ಬಸ್, ಅಲ್ಲೆಲ್ಲ ತುಂಬ ಟೈಟ್ ಇದೆ. ವಾಣಿ ವಿಲಾಸ್ ಬೋರಿಂಗ್ ಎಲ್ಲ ಟೈಟ್ ಇದೆ. ಬರೀ ಡಿಸ್ಟಿಕ್ ಓವರ್ ಯಾಕಂದ್ರೆ ಏನಾದ್ರೆ ಮಗು ಆಗ್ತಾ ಚಾನೆಲ್ಸ್ನಲ್ಲಿ ಮೀಡಿಯಾ ಕವರೇಜ್ ಅಲ್ಲಿ ಇದೆ ಅಲ್ಲೆಲ್ಲ. ಏನಕ್ಕಂದ್ರೆ ಮಗುನ ಅಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದಾರಲ್ಲ. ಇವಾಗ ಅಲ್ಲಿಗೆ ನಾವು ವಿಸಿಟ್ ಕೊಟ್ಟಿದ್ದೀವಿ. ಆ ಥರ ವಿಸಿಟ್ ಕೊಟ್ಟಿದ್ದೀವಿ. ಯಾರಿಗಾದ್ರೂ ಮಗು ಬೇಡ ಅಂದರೆ ಇಮಿಡಿಯೇಟ್ಲಿ ನಮ್ಮ ಟ್ರಸ್ಟಿಗೆ ಕಾಲ್ ಮಾಡಿ ಅಂತೆಲ್ಲ ಅಲ್ಲಿ ಡಾಕ್ಟರ್ ಸರ್ಜನ್ಸ್ ಹತ್ರ ಎಲ್ಲ ಹೇಳಿದ್ದೀವಿ. ಖಂಡಿತ ಮಾಡ್ತೀವಮ್ಮ ಅಂತ ಹೇಳಿದ್ದಾರೆ. ಆಮೇಲೆ ಮಕ್ಕಳನ್ನ ಸಾಯಿಸ್ಬಿಡೋದು, ಕಸಕ್ಕೆ ಬಿಸಾಕ್ಬಿಡೋದು. ಅದರಿಂದ ಏನಾಗ್ಬಿಟ್ಟಿದೆ, CC ಕ್ಯಾಮ್ರಾ ಇದೆ ಅಲ್ಲಿ ಮಾಡೋಕ್ಕಾಗಲ್ಲ, ಬೋರಿಂಗಲ್ಲಿ ಮಾಡೋಕ್ಕಾಗಲ್ಲ. ಮತ್ತು ಶಿವಾಜಿನಗರ ಹತ್ರ ಘೋಷ ಹಾಸ್ಪಿಟ್ಲ್ ಇದೆ, ಅಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಯಾರು ವಿಲೇಜ್ ಮಕ್ಕಳೆಲ್ಲ ಹೋಗ್ಬಿಟ್ಟು ಇದಕ್ಕೆ ಹೋಗಲ್ಲ. ಯಾವುದಕ್ಕೆ, ಇಂಥ ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲ ವಿಲೇಜ್ ಕಡೆ ಹೋಗ್ಬಿಡ್ತಾರೆ. ಸಿಟಿನಲ್ಲಿರೋರು ವಿಲೇಜ್ ಕಡೆ ಔಟ್ ಆಫ್ ಬ್ಯಾಂಗ್ಳೂರು, KR ಪುರಂ ಆ ಕಡೆ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಸಿಟಿ. ನಾವು 8 years ಇದು ಮಾಡ್ತೀವಿ ಅಂದರೆ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಎಲ್ಲನೂ ಇನ್ನೊಂದು ಇರ್ತೀವಿ ನಾವು. ಪೊಲಿಟಿಕಲಲ್ಲಿ ಹೇಗಿರ್ತೀವೋ ಪೊಲೀಸಲ್ಲಿ ಹಾಗೆ ಇರ್ತೀವಿ. ಅದೇ ಥರ ರೌಡಿಸಮ್ ಇಟ್ಕೊಂಡಿರ್ತೀವಿ. ಏನಕ್ಕಂದರೆ ಏನಾಗುತ್ತೆ ನಾವು ಅದೇ ಇನ್ನೊಂದು ಗೊತ್ತಾ, ರಕ್ಷಣಾ ವೇದಿಕೆ, ಜೈ ಕರ್ನಾಟಕ ಇವರೆಲ್ಲ ನಮ್ಮ ಜೊತೆಗೆ ಇರ್ತಾರೆ. ಸರ್ ಇಂಥದ್ದು ಮಾಡ್ತಾ ಇದೀವಿ ಅಂದರೆ ಹೋಗಿ ಮೇಡಮ್, ಏನು ತಲೆ ಕೆಡಿಸ್ಕೊಬೇಡಿ. ಬಟ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಇಲ್ಲ ಸಡನ್ನಾಗಿ ಬಂದ್ಬಿಟ್ಟು ಯಾವನೊಬ್ಬ ನೋಡಿದಪ್ಪ, ಏನು ಮೇಡಮ್ ಇಷ್ಟೊತ್ತಿನಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ನಮ್ಮವ್ರು ಆ ಸ್ಪಾಟ್ಗೆ ಅಲ್ಲಿರಬೇಕು ಅಂಥದ್ದೇ ಟಚ್ ಇಟ್ಕೊಂಡಿರ್ತೀವಿ ಎಲ್ಲ ಲೊಕಾಲಿಟಿನಲ್ಲೂ. ಇಲ್ಲೂ ಅಷ್ಟೇ ಕರ್ನಾಟಕ ರಕ್ಷಣಾ ಕರ್ನಾಟಕ ವೇದಿಕೆ ಅವರೆಲ್ಲ ನನ್ನ ಕೊಲೀಗ್ ಫ್ರೆಂಡ್ಸ್ ಇದ್ದಾರೆ. ನಾನು ಎಲ್ಲಾದರೂ ಹೋಗ್ತೀನಿ ಅಂದರೆ ಅವ್ರು ಆಲ್ರೆಡಿ ಅವ್ರಿಗೆ ಮೆಸೇಜ್ ಮಾಡಿರ್ತೀನಿ, ನಾನು ಈ ಥರ ಹೋಗ್ತಾ ಇದ್ದೀನಿ, ಮಗುನ ಅಡಾಪ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಆಯ್ತು ಹೋಗಿ. ಅವ್ರು ಹೇಳ್ತಾರೆ 2 ಮಾತನಾಡಿ. ನಾನು ಇವಾಗಿನವರೆಗೂ ಅಷ್ಟೇ ಯಾರ ಹತ್ರ ಕಮಿಟ್ಮೆಂಟ್ಸ್ ಆಗಲಿ ಕರೆಕ್ಟಾಗಿ. ಅಂದರೆ ಮೇನ್ ನಿಮಗೆ ನಮ್ಮ ಮೇನ್ ಬ್ರಾಂಚ್ ಅಂದರೆ ಸ್ವಾಮೀಜಿನ ಮೇನ್ ಬ್ರಾಂಚ್ ಅವರೇ. ನಮಗೂ ಅದೇ ನಂಬಿಕೆ. ನಮ್ಗೆ ಹೇಳಿದ್ರು ನಾನೇ ಸ್ವಾಮೀಜಿ, ನಾನೇ ಕಣೊಬ್ರು ಎಲ್ಲ ಮೇಡಮ್ನ ಅಲ್ಲ ಅಂತಾರೆ. ಅವರೇ ಎಲ್ಲ ನಮಗೆ. ನಾನು ಅದು ಅವ್ರಿಗೆ ನಂಬಿಕೆ ಬರಬೇಕು. ನಂಬಿಕೆ ಇದ್ದು ಆಯಿತು ನಾವು ಇನ್ವೆಸ್ಟ್ಮೆಂಟ್ ಸ್ವಾಮಿ ಅವ್ರಿಗೆ ಹೇಳಿ. ಯಾರ ಹತ್ರ ನಾವು ಫಸ್ಟೇ ಆಗಲಿ ಇಷ್ಟು ಅಮೌಂಟ್ಸ್ ಅಂತ ತೊಗೊಳ್ಳೋದಿಲ್ಲ. ಓಪನಾಗಿ ಹೇಳ್ತೀವಿ 30,000 ಕಂಪಲ್ಸರಿ ಪೇ ಮಾಡಬೇಕಾಗುತ್ತೆ. ಡಾಕ್ಟ್ರಿಗೆ 20 ಕೊಟ್ಟಿರ್ತೀವಿ. ಗಂಡು ಮಗು ಹೆಣ್ಮಗುದ್ರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಈಗಲೂ ರೆಡಿ ಇದೆ. ನೀವೇನು ಪ್ರಾಬ್ಲಮೇ ಇಲ್ಲ. ಒಂದು ನಾಳೆ ಬಿಷ್ಟೊತ್ತಿಗೆ ಬರ್ತೀವಿ ಅಂದರೆ ನಾವು ಮಗುನ ಕವರೇಜಲ್ಲಿ ಇಟ್ಕೊಂಡಿರ್ತೀವಿ. ಈವ್ನಿಂಗ್ ಟೈಮಲ್ಲಿ ಬಂದು ಹೆಣ್ಮಗು ರೆಡಿ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ 3 ಲಕ್ಷ. 3 ಡಾಕ್ಟರ್ಸ್ಗೆ 1.5 ಹೋಗುತ್ತೆ, ಸಾರಿ 2.5 ಹೋಗುತ್ತೆ. ಅದರಲ್ಲಿ 50 ಬಂದುಬಿಟ್ಟು ಆಯಾಮಾಗೆ ಬಂದುಬಿಟ್ಟು 15 ಹೋಗುತ್ತೆ. ವಾರ್ಡ್ ಬೈ 15 ಹೋಗುತ್ತೆ. 30 ಹೋಗುತ್ತೆ. ಅಲ್ಲಿಗೆ ಇನ್ನೂ 20 ಉಳಿಯುತ್ತೆ. ಅದು ಟ್ರಸ್ಟ್ಗೆ ಹೋಗುತ್ತೆ. ಅಂದರೆ ನಮ್ಮ ಕಡೆ ಬಂದು ನಾನು ದೇವಸ್ಥಾನಕ್ಕೆ ಇನ್ವೆಸ್ಟ್ಮೆಂಟ್ ಏನಾದರೆ ಇವಾಗಿನವರೆಗೂ ಮಣ್ಣಾಗಲಿ ಕಲ್ಲಾಗಲಿ ಅದೇ ತಗೊಡ್ತೀವಿ. ಯಾಕಂದರೆ ಏನು ಹೇಳ್ತಾರಲ್ಲ, ಏನು ಬಂದ್ರೂ ದಾನ ಮಾಡಿ ಒಳ್ಳೇದು, ಅದರಿಂದ ಆಮೇಲೆ ನೋಡೋಣ ಅಂತ. ಅದರಲ್ಲಿ ಏನಿದೆ ಒಂದು 15,000 ಆ ಥರ ನಾವು ಮಾಡ್ಕೊಳ್ತೀವಿ. ಅವರೇ ಫುಲ್ ಓವರಲ್ಲಿ 63ನೇದು ಇದು 60 ನಿಮಗೆ ಕೊಟ್ಟರೆ ನಾವು ನಮಗೆ 63ನೇ ಕಪಲ್ಸ್ ಆಗ್ತೀರಾ ನೀವು. ಮೇಡಮ್ ಸ್ವಾಮೀಜಿಗೆ ಟ್ರಸ್ಟಿಗಂತ ಈ ಸ್ವಾಮೀಜಿ ಆಶ್ರಮಗಂತ ಕೊಟ್ಬಿಡ್ತೀರಾ ಇಲ್ಲಾಂದ್ರೆ? ಇಲ್ಲ, ಡಾಕ್ಟ್ರಿಗೆ 2.5 lakhs ಹೋಗುತ್ತೆ ಅವ್ರು ನಮಗೆ ಕರೆದು ಕೊಡೋದಕ್ಕೆ. ನೀವು ಆಯಿತು ನಮಗೆ ಹೆಣ್ಮಗುನೇ ರೆಡಿ ಬೇಕು ಮೇಡಮ್, ರೆಡಿ ಇದ್ದೀವಿ ಅಂದರೆ ನಾಳೆನೇ ಸ್ಪಾಟಿಗೆ ಬಂದುಬಿಡಿ.
ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ. ನಾವು ಡಾಕ್ಟರ್ಸ್ನ ನಿಮ್ಮ ಕಾಂಟ್ಯಾಕ್ಟ್ಸ್ನಲ್ಲಿ ತೋರಿಸೋದಿಲ್ಲ. ಬೇಡಪ್ಪ. ಈ ಕರಾಳ ದಂಧಿಯ ಇನ್ನಷ್ಟು ಕರಾಳ ರೂಪವನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.